ವೆಲ್ಕಮ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇವತ್ತು ಸ್ವಲ್ಪ ಸೆಕ್ಟರ್ ಸೇಮ್ ನಿನ್ನೆ ಮಾರ್ಕೆಟ್ ಯಾವ ತರ ಇತ್ತು ಇವತ್ತು ಅದೇ ತರ ಇತ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾತ್ರ ಒಂದು ಸ್ವಲ್ಪ ಮೂಮೆಂಟಮ್ ಬಂತು. ಇವತ್ತು ಒಂದು ಫ್ಲಾಟ್ ಓಪನ್ ಆಗಿ ಫ್ಲಾಟ್ ಅಲ್ಲೇ ಕ್ಲೋಸ್ ಆಯ್ತು. ಇವಾಗ ನೋಡಿ ಸೆಕ್ಟರ್ಸ್ ವೈಸ್ ನಾವು ನೋಡ್ತೀವಿ ಅಂತಂತಂದ್ರೆ FMCG ಏನಂತಂದ್ರೆ ಅದು ಒಂದು ಇವತ್ತು ಟಾಪ್ ಗೇನರ್ಸ್ ಆಗಿದೆ ಅರೌಂಡ್ 1.68%. ನಿನ್ನೆ FMCG ಇವತ್ತು FMCG. ಅದಾದ್ಮೇಲೆ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ನಿಫ್ಟಿ ರಿಲೇಟೆಡ್ ಇದೆಲ್ಲ ಏನಂದ್ರೆ ಜಸ್ಟ್ 0.41 ಅಂಡ್ 0.08. ಮಿಕ್ಕಿದ ಸೆಕ್ಟರ್ಸ್ ಎಲ್ಲ ಏನಂತಂತಂದ್ರೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಯಾವ ತರ ಅಂತಂದ್ರೆ ನೋಡಿ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಸ್ ಇವತ್ತು ಹೈಯೆಸ್ಟ್ ಯಾವ್ದು ಸೆಕ್ಟರ್ಸ್ ಲೂಸ್ ಆಗಿದೆ ಅಂತಂದ್ರೆ ನಿಫ್ಟಿ ಮಿಡ್ ಸ್ಮಾಲ್ IT ಅಂಡ್ ಟೆಲಿಕಾಂ ಮತ್ತೆ ನಿಫ್ಟಿ ಮೀಡಿಯಾ ಇದೇನಂತಂದ್ರೆ ಅರೌಂಡ್ 1% ಇದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. ನಾವು ನಿಫ್ಟಿ 50 ಅಲ್ಲಿರೋ ಸ್ಟಾಕ್ಸ್ ಅಂತ ನೋಡಕ್ ಬಂದ್ರೆ ಒಂದಿಷ್ಟು ಸ್ಟಾಕ್ಸ್ ಫ್ಲಾಟ್ ಅಲ್ಲಿ, ಯಾಕಂದ್ರೆ ಇವತ್ತು ಮಾರ್ಕೆಟ್ ಸ್ವಲ್ಪ ಫ್ಲಾಟ್ ಅಲ್ಲೇ ಕ್ಲೋಸ್ ಆದಂಗೆ ಆಯ್ತು. ಅದ್ರ ಸಲುವಾಗಿ ಒಂದಿಷ್ಟು ಫ್ಲಾಟ್ ಅಲ್ಲಿ ಕ್ಲೋಸ್ ಆಯ್ತು. ಒಂದಿಷ್ಟು ಸ್ಟಾಕ್ಸ್ ಗಳು ಅಗ್ರೆಸಿವ್ ಮೊಮೆಂಟಮ್ ಬಂತು. ಇವತ್ತು HDFC ಬ್ಯಾಂಕ್ 0.70, ಇನ್ಫಿ 0.72, LT 0.7, NTPC 1.7%. ಈ ತರ ಒಂದಿಷ್ಟು ಸ್ಟಾಕ್ಸ್ ಗಳು ಬುಲ್ಲಿಶ್ ಮೂವ್ಮೆಂಟ್ ಕೊಡ್ತು, ಒಂದಿಷ್ಟು ಸ್ಟಾಕ್ಸ್ ಗಳು ಫ್ಲಾಟ್ ಮೂವ್ಮೆಂಟ್ ಕೊಡ್ತು. ಅಲ್ಲಿ ಇಲ್ಲಿ ಸ್ವಲ್ಪ ನೆಗೆಟಿವ್ ಮೂವ್ಮೆಂಟ್ ಅಲ್ಲ, ಒಂದಿಷ್ಟು ಅಷ್ಟೇ ನೆಗೆಟಿವ್ ಅಲ್ಲಿ ಇತ್ತು. ಹಿಂದೂಸ್ತಾನ್ ಯೂನಿಲಿವರ್ 0.73 ಇದು ನಿನ್ನೆ 3% ಟಾಪ್ ಗೇನರ್ಸ್ ಆಗಿತ್ತು. ಇವತ್ತು ಜಸ್ಟ್ 0.73% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಾವು ನಿಫ್ಟಿ 50 ಬರ್ತೀವಿ ಅಂತಂದ್ರೆ ನೋಡಿ ಇವತ್ತು ನಿನ್ನೆ ಯಾರು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡಿಲ್ಲ ನೋಡ್ಕೊಂಡು ಬಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾವು ಒಂದು ಲೆವೆಲ್ ಹಾಕಿದ್ವಿ, ಅದೇ ಲೆವೆಲ್ ಅಲ್ಲಿ ಹತ್ರನೇ ಇದೆ ನೋಡಿ. ಈ ಲೆವೆಲ್ ಬಿಟ್ಟು ಎಲ್ಲಿ ಹೋಗ್ಲಿಲ್ಲ ಮಾರ್ಕೆಟ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ಇಲ್ಲೋಯ್ತು ಕೆಳಗಡೆ ಬಂತು, ಇಲ್ಲೋಯ್ತು ಕೆಳಗಡೆ ಬಂತು. ಇದನ್ನ ಬ್ರೇಕ್ ಆದ್ಮೇಲೆ ಈ ತರ ಮೂಮೆಂಟಮ್ ಆಯ್ತು. ಇದನ್ನ ನೀವು ಈಸಿಯಾಗಿ ಕ್ಯಾಚ್ ಮಾಡಬಹುದು ನೋಡಿ. ಜಸ್ಟ್ ನಮ್ ಬರೀ ಒಂದು ವಿಡಿಯೋ ನೋಡೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ. ಪ್ರತಿದಿನ ಈ ತರ ನಿಮ್ಗೆ ಲೆವೆಲ್ಸ್ ಏನಂತಂದ್ರೆ ಅಕ್ಯುರೇಟ್ ಆಗಿ ವರ್ಕ್ ಆಗ್ತಾ ಇದೆ. ಓಕೆ, ಯಾಕಂತಂದ್ರೆ ಅಕ್ಯುರೇಟ್ ಆಗಿ ಅಂದ್ರೆ ಇದೇನಂತಂದ್ರೆ ಜಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಿಟ್ರೆ ಮೂಮೆಂಟಮ್ ಬರಲೇಬೇಕು. ಸೊ ಅದನ್ನೇ ನಾವು ಇಲ್ಲಿ ಹಾಕಿರೋದು. ಅದು ನಿಮ್ಮ ಸ್ಟ್ರಾಟಜಿಗೂ ಇಂಪ್ಲಿಮೆಂಟ್ ಮಾಡಿ ಅನುಕೂಲ ಆಗುತ್ತೆ ಅಂತೇಳಿ. ಓಕೆ, ನಿನ್ನೆ ನೀವು ನೋಡಿಲ್ಲ ಅಂತ ಅನ್ಕೊಳ್ಳಿ ಪೋಸ್ಟ್ ಮಾರ್ಕೆಟ್ ಇವತ್ತು ಯಾವ ತರ ಟ್ರೇಡ್ ನ ಪ್ಲಾನ್ ಮಾಡಬಹುದಾಗಿತ್ತು ಅಂತ ಹೇಳಿ. ವೆರಿ ಸಿಂಪಲ್. ಇವತ್ತು ನೋಡಿ ಏನಾಯ್ತು ಅಂತಂದ್ರೆ ಮಾರ್ನಿಂಗ್ ಓಪನ್ ಆಯ್ತು, ಒಂದು ಫ್ಲಾಟ್ ಓಪನ್ ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮೇಲೋಯ್ತು, ಅಲ್ಲೆಲ್ಲ ರೆಸಿಸ್ಟೆನ್ಸ್ ಅಂತ ಗೊತ್ತು. ಅದಾದ್ಮೇಲೆ ನಿಮ್ಗೊಂದು ಇಲ್ಲಿ ಶೂಟಿಂಗ್ ಸ್ಟಾರ್ ತರ ಬಂತು. ಈ ಕ್ಯಾಂಡಲ್ ಅಲ್ಲಿ ನಿಮ್ಗೆ ಈ ಕ್ಯಾಂಡಲ್ ಅಲ್ಲಿ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಬಂತು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಇಲ್ಲಿ ನೋಡಿ ಪ್ರೈಸ್ ಆಕ್ಷನ್ಸ್ ನಿಮ್ಗೆ ಯಾವಾಗ್ಲೂ ಹೇಳ್ತಿದೆ, ಮೇಲ್ ಹೋಗುತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಇದನ್ನ ಏನಾರ ಬ್ರೇಕ್ ಮಾಡಿದ್ರೆ ಅಪ್ ಟ್ರೆಂಡ್, ಇದನ್ನ ಏನಾರ ಬ್ರೇಕ್ ಮಾಡ್ಲಾರ್ದೆ ಇದನ್ನ ಬ್ರೇಕ್ ಮಾಡಿಬಿಟ್ರೆ ಯಾವ ಟ್ರೆಂಡು? ಡೌನ್ ಟ್ರೆಂಡ್. ವೆರಿ ಸಿಂಪಲ್. ಈ ತರ ಪ್ರೈಸ್ ಆಕ್ಷನ್ಸ್ ಅನ್ಲಿಮಿಟೆಡ್. ನೀವು ಪ್ರತಿ ದಿನನೂ ಈ ತರ ಪ್ರೈಸ್ ಆಕ್ಷನ್ಸ್ ನೀವು ನೋಡಕ್ ಸಿಗುತ್ತೆ. ಈ ತರ ಹೋಗಿ ಕೆಳಗಡೆ ಬಂದು ಇದನ್ನ ಬ್ರೇಕ್ ಮಾಡಿದ್ರೆ ಅಪ್ ಟ್ರೆಂಡ್, ಅದನ್ನ ಬ್ರೇಕ್ ಮಾಡಿಲ್ಲ ಈ ತರ ಕೆಳಗಡೆ ಬಂದು ಇದನ್ನ ಬ್ರೇಕ್ ಮಾಡಿದ್ರೆ ಡೌನ್ ಟ್ರೆಂಡ್. ಇವತ್ತು ನೋಡಿ ಯಾವ ತರ ಆಗಿದೆ ಮಾರ್ಕೆಟ್. ಸೇಮ್ ಆಗಿ ಮಾರ್ಕೆಟ್ ಮೇಲೆ ಹೋಯ್ತು, ಕೆಳಗಡೆ ಬಂತು, ಇಲ್ಲಿ ಬಂದು ಇದನ್ನ ಬ್ರೇಕ್ ಮಾಡ್ತು, ಸೀದಾ ಕೆಳಗಡೆ ಬಂತು. ಬರೀ ಇದೊಂದು ವಿಡಿಯೋ ನೋಡೋದ್ರಿಂದ ನೀವೇನಿಲ್ಲ ಅಂತಂದ್ರೆ ಡೈಲಿ 3 to 4K ಆರಾಮ್ಸೆ ಮಾಡ್ಕೋಬಹುದು ಆಪ್ಷನ್ಸ್ ಅಲ್ಲಿ. ಕರೆಕ್ಟ್ ಆಗಿ ನೀವು ಎಂಟ್ರಿ ಎಕ್ಸಿಟ್ ಆಗಿ ರಿಸ್ಕ್ ರಿವಾರ್ಡ್ ರೇಷಿಯೋ ಫೇವರೇಬಲ್ ಅಲ್ಲಿ ಇತ್ತಂತಂದ್ರೆ. ಅದೇ ತರ ಅದಾದ್ಮೇಲೆ ನೋಡಿ ನಮ್ಗೆ ಗೊತ್ತು ಇದು ಡೇ ಲೋ ಏನಾಗುತ್ತೆ ಅಂತಂದ್ರೆ ಸಪೋರ್ಟ್ ಲೆವೆಲ್ ಆಗುತ್ತೆ ಅಂತೇಳಿ. ಇದು ಡೇ ಲೋ. ಮಾರ್ಕೆಟ್ ಹೋಗಿ ಒಂದು ರೀಟೆಸ್ಟ್ ಆಯ್ತು. ಇಲ್ಲೆಲ್ಲ ನಿಮ್ಗೆ ಅನ್ಸುತ್ತೆ ಒಂಥರ ಡಬ್ಲ್ಯೂ ಪ್ಯಾಟರ್ನ್ ತರ ಕ್ರಿಯೇಟ್ ಆಗುತ್ತೆ ಅಂತೇಳಿ. ಅದಾದ್ಮೇಲೆ ನೋಡಿ ನೀಟಾಗಿ ಮಾರ್ಕೆಟ್ ಮೇಲೆ ಹೋಯ್ತು. ಈ ತರ ನಾವು ಇವತ್ತು ಕ್ಯಾಚ್ ಮಾಡಬಹುದಾಗಿತ್ತು. ಅಕಸ್ಮಾತ್ ಇಲ್ಲಿನೂ ಸೈಡ್ ವೇಸ್ ಅಂತಂದ್ರೆ ಇಲ್ಲಿ ನೋಡಿ ಸಾಲಿಡ್ ಮೂಮೆಂಟಮ್ ಬಂತು. ನಾವು ಇಲ್ಲೆಲ್ಲ ಟ್ರೇಡ್ ಮಾಡಬಹುದಾಗಿತ್ತು. ಈ ಸಪೋರ್ಟ್ ಲೆವೆಲ್ ಹತ್ರ ಬ್ರೇಕ್ ಮಾಡಿದ ತಕ್ಷಣ ಈ ತರ ನಾವು ಟ್ರೇಡ್ ನ ಪ್ಲಾನ್ ಮಾಡಬಹುದಾಗಿತ್ತು. ಅದೇ ತರ ಇವತ್ತೊಂದು ಸಪೋರ್ಟ್ ಅಂದ್ರೆ EMI ಅಂದ್ರೆ ಲೈಕ್ ರೈನ್ಬೋ ಸ್ಟ್ರಾಟಜಿನ ಯೂಸ್ ಮಾಡ್ತೀವಿ ಅಂತಂದ್ರೆ ವೆರಿ ಸಿಂಪಲ್ ಆಗಿ ನೋಡಿ ಎಷ್ಟು ನೀಟಾಗಿ ಅಕ್ಯುರೇಟ್ ಆಗಿ ಕೊಟ್ಟಿದೆ. ಇಂಥ ಚಾಪಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅಕ್ಯುರೇಟ್ ಆಗಿ ಕೊಟ್ಟಿದೆ. ನಿನ್ನೆ SL ಆಗಿತ್ತು, ಇವತ್ತು ಅದೇ ತರ ಎಲ್ಲ ಟಾರ್ಗೆಟೆಡ್ ಆಗಿದೆ. ಫಸ್ಟ್ ಟ್ರೇಡ್ ಟಾರ್ಗೆಟ್ ಇಟ್, ಸೆಕೆಂಡ್ ಟ್ರೇಡ್ ಟಾರ್ಗೆಟ್ ಇಟ್, ಥರ್ಡ್ ಟ್ರೇಡ್ ಟಾರ್ಗೆಟ್ ಇಟ್, ಫೋರ್ತ್ ಟ್ರೇಡ್ ಟಾರ್ಗೆಟ್ ಇಟ್ಟು. ಬಟ್ ನಮ್ಮ 3 ಟ್ರೇಡ್ಸ್ ಅಷ್ಟೇ ಪರ್ ಡೇ. ಇಲ್ಲಿಂದ ಒಂದು, ಇಲ್ಲಿಂದ ಒಂದು, ಇಲ್ಲಿಂದ ಒಂದು, 3 ಟ್ರೇಡ್ಸ್ ಮಾಡ್ಬಿಟ್ರೆ ಸಾಕು. ಜಸ್ಟ್ ರೈನ್ಬೋ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರಾ ಅಂತಂದ್ರೆ ನೀವು ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಈ ರೈನ್ಬೋ ಸ್ಟ್ರಾಟಜಿನ ಇಟ್ಕೊಂಡು ಈ ತರ ಪ್ರೈಸ್ ಆಕ್ಷನ್ಸ್ ಇನ್ಕ್ಲೂಡ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಪ್ರಾಫಿಟ್ ಬರ್ಬೋದು. ಅದ್ರ ಜೊತೆ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗ್ತೀರಾ ಅಂತಂದ್ರೆ ಇನ್ನೂ ನಿಮ್ಗೆ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಸೇಮ್ ಅದೇ ತರ ನಿನ್ನೆ ತರ ಏನಂತಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗಡೆ ಇತ್ತು, ಹಂಗಾಗಿ ಆ ರೇಂಜ್ ಅಲ್ಲಿ ಹೋಗಿಲ್ಲ. ಇದು ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿತ್ತು. ಇದು ವ್ಯಾಲಿಡ್ ಅಲ್ಲ. ಮಾರ್ನಿಂಗ್ ಅಲ್ಲೇ ಬಂದಿತ್ತು ಅಂತಂದ್ರೆ ಅದು ವ್ಯಾಲಿಡ್ ತರ ಕಾಣಿಸ್ತಾ ಇತ್ತು. ಇವಾಗ ಓಕೆ, ನಾಳೆ ಯಾವ ತರ ಪ್ಲಾನ್ ಮಾಡಬಹುದು? ಇದು ಇವತ್ತಿಂದ ಆಯ್ತು. ನಾಳೆ ಯಾವ ತರ ಪ್ಲಾನ್ ಮಾಡಬಹುದು ನೋಡಿ. ಇದು ಸೇಮ್ ಲೆವೆಲ್ಸ್ ಇರುತ್ತೆ, ಇದರಲ್ಲಿ ಏನು ಲೆವೆಲ್ಸ್ ಏನು ಚೇಂಜ್ ಆಗಲ್ಲ. ಇದನ್ನ ನಾವು ಡಿಲೀಟ್ ಮಾಡೋಣ. ಯಾಕಂದ್ರೆ ಇವಾಗ ಅಪ್ಸೈಡ್ ಮೂಮೆಂಟಮ್ ಕೊಡ್ತು ಮಾರ್ಕೆಟ್. ಇದನ್ನ ಸ್ವಲ್ಪ ಈ ತರ ತಗೊಳ್ಳಿ, 15 ಮಿನಿಟ್ಸ್ ಕ್ಯಾಂಡಲ್ ಹಾಕಿರಿ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ನೋಡಿ ಇದು ಏನಂತಂದ್ರೆ ನಮ್ಗೆ ಇವಾಗ ಒಂದು ಒಳ್ಳೆ ಲೆವೆಲ್ಸ್ ಇದೆ. ಈ ತರ ನಮ್ಗೆ ಒಂದು ಒಳ್ಳೆ ಲೆವೆಲ್ಸ್, ಯಾಕಂದ್ರೆ ಇವಾಗ್ಲೇ ಅದು ಬ್ರೇಕ್ ಆಗಿ ಹೋಗಿರೋದು.
ಕರೆಕ್ಟಾ? ಈ ತರ ಇಲ್ಲಿ ನೀವು ಕೆಳಗಡೆ ಒಂದು ಟ್ರೆಂಡ್ ಲೈನ್ ಹಾಕ್ತೀರಾ ಅಂತಂತಂದ್ರೆ ನೋಡಿ, ಅಸೆಂಡಿಂಗ್ ಟ್ರಯಾಂಗಲ್ ಬ್ರೇಕ್ ಆಗಿ ಮೇಲೆ ಹೋಗಿರೋದು. ಲೈವ್ ಸೆಷನ್ ಮಾಡ್ಬೋದು, ಬಟ್ ಪರವಾಗಿಲ್ಲ, ಈ ತರ ಬ್ರೇಕ್ ಆಗಿ ಹೋಗಿದೆ. ಇವಾಗ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಅಂತಂದ್ರೆ, ನಾಳೆ ಮಾರ್ಕೆಟ್ ಅಕಸ್ಮಾತ್ ಏನಾರ ಓಪನ್ ಆದ್ರೆ, ಇಲ್ಲಿ ಓಪನ್ ಆದ್ರೆ ಇದು ನಮಗೆ ಫಸ್ಟ್ ಟಾರ್ಗೆಟ್ ಆಗುತ್ತೆ. ಅಲ್ಲಿಂದ ಮೇ ಬಿ ಏನಾಗ್ಬೋದು ಅಂತಂತಂದ್ರೆ, ಇಲ್ಲಿಂದ ಮೇ ಬಿ ಈ ತರ ನಮಗೆ ಒಂದು ರಿವರ್ಸಲ್ ಬರಬಹುದು. ಅಕಸ್ಮಾತ್ ಇಲ್ಲಿ ಓಪನ್ ಆಗಿಬಿಟ್ರೆ ಮತ್ತೆ ಒಂದು ಪಾಸಿಟಿವ್ ಮೂವ್ಮೆಂಟ್ ಇನ್ನೂ ಜೋರಾಗಿ ಬರ್ಬೋದು. ಮತ್ತೆ ಇವಾಗ ಟ್ಯಾರಿಫ್ ನೆಕ್ಸ್ಟ್ US ಟ್ಯಾರಿಫ್ ಇದೆ, ಇವಾಗ ಟ್ರಂಪ್ ಅನೌನ್ಸ್ ಮಾಡಿದ್ರೆ ಮತ್ತೆ ಮೇ ಬಿ ಏನಾದ್ರೂ ಈ ತರ ಹೋಗಿ ಈ ತರನು ಬರ್ಬೋದು, ಮೇ ಬಿ ಗೊತ್ತಿಲ್ಲ. ಇಲ್ಲಂತಂದ್ರೆ ಸ್ವಲ್ಪ ಈ ತರ ಕೆಳಗಡೆ ಒಂದು ಈ ತರನು ಫುಲ್ ಮೇಲೆ ಹೋಗ್ಬೋದು. ಒಟ್ಟಾರೆ ಏನಂತಂದ್ರೆ ನೆಕ್ಸ್ಟ್ 2 days ಅಲ್ಲಿ ಒಂದು ಒಳ್ಳೆ ಮೂವ್ಮೆಂಟಮ್ ಇರುತ್ತೆ ಮಾರ್ಕೆಟ್ ಅಪ್ ಸೈಡ್ ಅದೇ ಡೌನ್ ಸೈಡ್, ಯಾವ್ದಂತ ಹೇಳಕ್ಕಾಗಲ್ಲ. ಇವಾಗ ನಾಳೆ ನೀವು ಈ ತರನ ಪ್ಲಾನ್ ಮಾಡ್ಕೋಬಹುದು ಟ್ರೇಡ್ ನ. ಯಾಕಂದ್ರೆ ಇಲ್ಲಿ ನೀವು ಒಂದು ಇದನ್ನು ಹಾಕ್ತೀರಾ ಅಂತಂದ್ರೆ ಎಕ್ಸಾಕ್ಟ್ ಆಗಿ ನಮ್ಗೆ ಏನಂತಂದ್ರೆ ಇದ್ರ ಹತ್ರನೇ ಇದೆ. ಇವಾಗ ಇದನ್ನ ಡಿಲೀಟ್ ಮಾಡ್ಕೊಳ್ಳಿ. ಇದನ್ನ ಡಿಲೀಟ್ ಮಾಡ್ಕೊಂಡ್ರೆ ಈ ರೆಸಿಸ್ಟೆನ್ಸ್ ಇಲ್ಲಿದೆ ನೋಡಿ. ಇವಾಗ ಏನಂತಂದ್ರೆ ಇದನ್ನ ಈ ತರ ಡ್ರಾ ಮಾಡ್ಕೊಳ್ಳಿ. ಇದು ಮೇನ್ ನಮಗೆ ಒಂದು ರೆಸಿಸ್ಟೆನ್ಸ್, ಅಲ್ಲಿ ತನಕ ಹೋಗ್ಬಹುದು ಅಂತ ಹೇಳಿ. ಓಕೆ, ಇಲ್ಲ ಅಂತಂದ್ರೆ ಅದನ್ನ ಇಲ್ಲೇ ನೀವು ತಗೊಂಡ್ ಬರ್ಬೋದು, ಬಟ್ ಇದು ಸಣ್ಣ ಲೆವೆಲ್ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಇಟ್ಟಿದ್ದೀವಿ. ಇದು ಟೋಟಲ್ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಆ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿಬಿಡ್ತು ಅಂತಂದ್ರೆ ಮಾರ್ಕೆಟ್ ಈ ತರ ಅಪ್ ಅಂಡ್ ಡೌನ್ ಆಗ್ಬಹುದು. ಓಕೆ, ಇದೇ ತರ ನೀವು ಟ್ರೇಡ್ ನ ಪ್ಲಾನ್ ಮಾಡಿಕೊಂಡು ಇಂಟರ್ನಲ್ಲಿ ಪ್ರಾಫಿಟೇಬಲ್ ಆಗಿರಿ. ಇದೇ ತರ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.